ಬಲ್ಡೋಟ ಸ್ಟೀಲ್ ಫ್ಯಾಕ್ಟರಿ ಕಾಮಗಾರಿಗೆ ಬ್ರೇಕ್ ಬೀಳುತ್ತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ಜನಪ್ರತಿನಿಧಿಗಳು ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ರು. ಹಾಗಾಗಿ ಸಿದ್ದರಾಮಯ್ಯವರು ಕಾಮಗಾರಿ ಸ್ಥಗಿತ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯವರನ್ನ ಇವತ್ತು ಕೊಪ್ಪಳ ಜನಪ್ರತಿನಿಧಿಗಳು ಭೇಟಿಯನ್ನ ಮಾಡಿದ್ರು. ಸರ್ಕಾರಿ ಕಾವೇರಿ ನಿವಾಸದಲ್ಲಿ ನಿಯೋಗ ಹೋಗಿ ಭೇಟಿಯನ್ನ ಮಾಡಿದ್ರು. ಸಚಿವ ಶಿವರಾಜ್ ತಂಗಡಗಿ ನೇತೃತ್ವದಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಸರ್ಕಾರದ ಆದೇಶ ರದ್ದು ಮಾಡುವಂತೆ ನಿಯೋಗದಿಂದ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಆ ಮನವಿಗೆ ಸಕಾರಾತ್ಮಕವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಸಿಎಸ್ಪಿಗೆ ಕರೆ ಮಾಡಿ ಮಾತನಾಡಿರುವಂತಹ ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟಕ್ಕೆ ಸಿದ್ದವಾಗುವಂತೆ ನಿಯೋಗಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಬಲ್ಡೋಟ ಸ್ಟೀಲ್ ಫ್ಯಾಕ್ಟರಿ ಕಾಮಗಾರಿಗೆ ಬ್ರೇಕ್ ಬೀಳುತ್ತಾ, ಯಾಕೆಂತಂದ್ರೆ ನೋಡಿ, ಶಿವರಾಜ್ ತಂಗಡಗಿ ಅವರು ಸಚಿವರು ಹಾಗೂ ಜನಪ್ರತಿನಿಧಿಗಳು ನಿಯೋಗ ತೆರಳಿ ಅಲ್ಲಿ ಕಾಮಗಾರಿ ಏನೋ ಶುರುವಾಗಿದೆ ಅದನ್ನ ಸ್ಥಗಿತ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡ್ರು. ಆ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಾನೂನು ಹೋರಾಟಕ್ಕೆ ಸಿದ್ಧ ಆಗಿ ಅಂತೇಳಿ ಕೂಡ ನಿಯೋಗಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹಿರಿಯ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಿರಿಯ, ಈಗ ಸಿಎಂ ಸಿದ್ದರಾಮಯ್ಯ ಅವರು ಸಕಾರಾತ್ಮಕವಾಗಿ ಸೂಚನೆ ಕೊಟ್ಟಿದ್ದಾರೆ, ಸ್ಪಂದಿಸಿದ್ದಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್, ಮುಂದೆ ಏನಾಗುತ್ತೆ? ಖಂಡಿತ ನಾಗೇಂದ್ರ ಬಾಬು, ಏನಂದ್ರೆ ಈಗಾಗಲೇ ಕೊಪ್ಪಳದಲ್ಲಿ ಏನು 953 ಎಕರೆ ಪ್ರದೇಶದಲ್ಲಿ ಏನು ಒಂದು ಬಲ್ಡೋಟ ಪ್ಲಾಂಟ್ ವಿಸ್ತರಣೆ ಏನು ಈಗಾಗಲೇ ಪ್ಲಾನ್ ನಡೆದಿತ್ತು. ಇದನ್ನ ಈಗಾಗಲೇ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿದ್ದು, ಅದರ ಜೊತೆಗೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಕಣ್ಣೀರನ್ನ ಹಾಕಿ ಈ ಒಂದು ಫ್ಯಾಕ್ಟರಿಯನ್ನ ಇಲ್ಲಿಂದ ತೊಲಗಿಸಿ ಅನ್ನುವಂತ ಒಂದು ಜಾಥಾವನ್ನು ಕೂಡ ಮಾಡಿದ್ರು. ಸದ್ಯ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು ಸರ್ವ ಪಕ್ಷಗಳ ನಿಯೋಗವನ್ನ ತೆಗೆದುಕೊಂಡು ಇಲ್ಲಿರುವಂತಹ ಕೊಪ್ಪಳದ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರು ಇವತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಈ ಮನವಿಯಲ್ಲಿ ಈ ಒಂದು ನಿಯೋಗಕ್ಕೆ ಏನಂದ್ರೆ ಈಗಾಗಲೇ ಸಿಎಂ ಅವರು ಒಂದು ಸಕಾರಾತ್ಮಕವಾದಂತಹ ಒಂದು ಸ್ಪಂದನೆಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಏನಂತಂದ್ರೆ ಈಗಾಗಲೇ ಸರ್ಕಾರದಿಂದ ಏನು ಒಂದು ಒಪ್ಪಿಗೆಯನ್ನ ನೀಡಿದೆ, ಆ ಒಪ್ಪಿಗೆಯನ್ನ ವಾಪಸ್ ಪಡ್ಕೋತೀವಿ, ಮತ್ತೆ ಏನಂತಂದ್ರೆ ಅಲ್ಲಿರುವಂತಹ ಕಾಮಗಾರಿಗಳನ್ನ ಕೂಡಲೇ ಸ್ಥಗಿತ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನ ಕೂಡ ಇಲ್ಲಿರುವಂತಹ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಕೊಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನು ಕೂಡ ಸಿಎಂ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಬಲ್ಡೋಟ ಏನು ಕಂಪನಿ ಏನಿದೆ ಇದು ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಬಹುದು. ಈ ಇಂತಹ ಸಂದರ್ಭದಲ್ಲಿ ಏನಂತಂದ್ರೆ ಅಧಿಕಾರಿಗಳು ಮತ್ತೆ ಇಲ್ಲಿರುವಂತಹ ಜನಪ್ರತಿನಿಧಿಗಳು ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಬೇಕು. ಕಾನೂನು ಹೋರಾಟದಲ್ಲಿ ಯಾವ ರೀತಿ ಕಾನೂನು ಹೋರಾಟವನ್ನ ಮಾಡಿ ಈ ಒಂದು ಕಾರ್ಖಾನೆಯನ್ನ ಇಲ್ಲಿಂದ ಅಂದ್ರೆ ವಾಪಸ್ ಕಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಚಿಂತನೆಗಳನ್ನ ನಡೆಸಬೇಕು. ಆ ನಿಟ್ಟಿನಲ್ಲಿ ಒಂದು ಹೋರಾಟವನ್ನ ನೀವು ರೂಪರೇಷೆಗಳನ್ನ ತಯಾರು ಮಾಡ್ಕೊಳ್ಳಿ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಸಿಎಂ ಅವರು ನೀಡಿದ್ದಾರೆ. ನಾಗೇಂದ್ರ ಬಾಬು, ಈಗ ಓಕೆ, ಥ್ಯಾಂಕ್ ಯು ಹಿರಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಬಲ್ಡೋಟ ಸ್ಟೀಲ್ ಫ್ಯಾಕ್ಟರಿ ಕಾಮಗಾರಿಗೆ ಬ್ರೇಕ್ ಬೀಳುತ್ತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ಜನಪ್ರತಿನಿಧಿಗಳು ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ರು. ಹಾಗಾಗಿ ಸಿದ್ದರಾಮಯ್ಯವರು ಕಾಮಗಾರಿ ಸ್ಥಗಿತ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯವರನ್ನ ಇವತ್ತು ಕೊಪ್ಪಳ ಜನಪ್ರತಿನಿಧಿಗಳು ಭೇಟಿಯನ್ನ ಮಾಡಿದ್ರು. ಸರ್ಕಾರಿ ಕಾವೇರಿ ನಿವಾಸದಲ್ಲಿ ನಿಯೋಗ ಹೋಗಿ ಭೇಟಿಯನ್ನ ಮಾಡಿದ್ರು. ಸಚಿವ ಶಿವರಾಜ್ ತಂಗಡಗಿ ನೇತೃತ್ವದಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಸರ್ಕಾರದ ಆದೇಶ ರದ್ದು ಮಾಡುವಂತೆ ನಿಯೋಗದಿಂದ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಆ ಮನವಿಗೆ ಸಕಾರಾತ್ಮಕವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಸಿಎಸ್ಪಿಗೆ ಕರೆ ಮಾಡಿ ಮಾತನಾಡಿರುವಂತಹ ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟಕ್ಕೆ ಸಿದ್ದವಾಗುವಂತೆ ನಿಯೋಗಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ. ಬಲ್ಡೋಟ ಸ್ಟೀಲ್ ಫ್ಯಾಕ್ಟರಿ ಕಾಮಗಾರಿಗೆ ಬ್ರೇಕ್ ಬೀಳುತ್ತಾ, ಯಾಕೆಂತಂದ್ರೆ ನೋಡಿ, ಶಿವರಾಜ್ ತಂಗಡಗಿ ಅವರು ಸಚಿವರು ಹಾಗೂ ಜನಪ್ರತಿನಿಧಿಗಳು ನಿಯೋಗ ತೆರಳಿ ಅಲ್ಲಿ ಕಾಮಗಾರಿ ಏನೋ ಶುರುವಾಗಿದೆ ಅದನ್ನ ಸ್ಥಗಿತ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡ್ರು. ಆ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಾನೂನು ಹೋರಾಟಕ್ಕೆ ಸಿದ್ಧ ಆಗಿ ಅಂತೇಳಿ ಕೂಡ ನಿಯೋಗಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹಿರಿಯ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಿರಿಯ, ಈಗ ಸಿಎಂ ಸಿದ್ದರಾಮಯ್ಯ ಅವರು ಸಕಾರಾತ್ಮಕವಾಗಿ ಸೂಚನೆ ಕೊಟ್ಟಿದ್ದಾರೆ, ಸ್ಪಂದಿಸಿದ್ದಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್, ಮುಂದೆ ಏನಾಗುತ್ತೆ? ಖಂಡಿತ ನಾಗೇಂದ್ರ ಬಾಬು, ಏನಂದ್ರೆ ಈಗಾಗಲೇ ಕೊಪ್ಪಳದಲ್ಲಿ ಏನು 953 ಎಕರೆ ಪ್ರದೇಶದಲ್ಲಿ ಏನು ಒಂದು ಬಲ್ಡೋಟ ಪ್ಲಾಂಟ್ ವಿಸ್ತರಣೆ ಏನು ಈಗಾಗಲೇ ಪ್ಲಾನ್ ನಡೆದಿತ್ತು. ಇದನ್ನ ಈಗಾಗಲೇ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿದ್ದು, ಅದರ ಜೊತೆಗೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಕಣ್ಣೀರನ್ನ ಹಾಕಿ ಈ ಒಂದು ಫ್ಯಾಕ್ಟರಿಯನ್ನ ಇಲ್ಲಿಂದ ತೊಲಗಿಸಿ ಅನ್ನುವಂತ ಒಂದು ಜಾಥಾವನ್ನು ಕೂಡ ಮಾಡಿದ್ರು. ಸದ್ಯ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು ಸರ್ವ ಪಕ್ಷಗಳ ನಿಯೋಗವನ್ನ ತೆಗೆದುಕೊಂಡು ಇಲ್ಲಿರುವಂತಹ ಕೊಪ್ಪಳದ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರು ಇವತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ.
ಈ ಮನವಿಯಲ್ಲಿ ಈ ಒಂದು ನಿಯೋಗಕ್ಕೆ ಏನಂದ್ರೆ ಈಗಾಗಲೇ ಸಿಎಂ ಅವರು ಒಂದು ಸಕಾರಾತ್ಮಕವಾದಂತಹ ಒಂದು ಸ್ಪಂದನೆಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಏನಂತಂದ್ರೆ ಈಗಾಗಲೇ ಸರ್ಕಾರದಿಂದ ಏನು ಒಂದು ಒಪ್ಪಿಗೆಯನ್ನ ನೀಡಿದೆ, ಆ ಒಪ್ಪಿಗೆಯನ್ನ ವಾಪಸ್ ಪಡ್ಕೋತೀವಿ, ಮತ್ತೆ ಏನಂತಂದ್ರೆ ಅಲ್ಲಿರುವಂತಹ ಕಾಮಗಾರಿಗಳನ್ನ ಕೂಡಲೇ ಸ್ಥಗಿತ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನ ಕೂಡ ಇಲ್ಲಿರುವಂತಹ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಕೊಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನು ಕೂಡ ಸಿಎಂ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಬಲ್ಡೋಟಾ ಏನು ಕಂಪನಿ ಏನಿದೆ ಇದು ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಬಹುದು. ಈ ಇಂತಹ ಸಂದರ್ಭದಲ್ಲಿ ಏನಂತಂದ್ರೆ ಅಧಿಕಾರಿಗಳು ಮತ್ತೆ ಇಲ್ಲಿರುವಂತಹ ಜನಪ್ರತಿನಿಧಿಗಳು ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಬೇಕು. ಕಾನೂನು ಹೋರಾಟದಲ್ಲಿ ಯಾವ ರೀತಿ ಕಾನೂನು ಹೋರಾಟವನ್ನ ಮಾಡಿ ಈ ಒಂದು ಕಾರ್ಖಾನೆಯನ್ನ ಇಲ್ಲಿಂದ ಅಂದ್ರೆ ವಾಪಸ್ ಕಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಚಿಂತನೆಗಳನ್ನ ನಡೆಸಬೇಕು. ಆ ನಿಟ್ಟಿನಲ್ಲಿ ಒಂದು ಹೋರಾಟವನ್ನ ನೀವು ರೂಪರೇಷೆಗಳನ್ನ ತಯಾರು ಮಾಡ್ಕೊಳ್ಳಿ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಸಿಎಂ ಅವರು ನೀಡಿದ್ದಾರೆ. ನಾಗೇಂದ್ರ ಬಾಬು ಈಗ ಓಕೆ, ಥ್ಯಾಂಕ್ ಯು ಈರಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಬಲ್ಡೋಟಾ ಸ್ಟೀಲ್ ಫ್ಯಾಕ್ಟರಿ ಕಾಮಗಾರಿಗೆ ಬ್ರೇಕ್ ಬೀಳುತ್ತಾ ಅನ್ನುವ ಪ್ರಶ್ನೆ ಈಗ ಉದ್ಭವ ಆಗಿದೆ. ಜನಪ್ರತಿನಿಧಿಗಳು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ರು. ಹಾಗಾಗಿ ಸಿದ್ದರಾಮಯ್ಯ ಅವರು ಕಾಮಗಾರಿ ಸ್ಥಗಿತ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಇವತ್ತು ಕೊಪ್ಪಳ ಜನಪ್ರತಿನಿಧಿಗಳು ಭೇಟಿಯನ್ನ ಮಾಡಿದ್ರು. ಸರ್ಕಾರಿ ಕಾವೇರಿ ನಿವಾಸದಲ್ಲಿ ನಿಯೋಗ ಹೋಗಿ ಭೇಟಿಯನ್ನ ಮಾಡಿದ್ರು. ಸಚಿವ ಶಿವರಾಜ ತಂಗಡಗಿ ನೇತೃತ್ವದಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ರು. ಸರ್ಕಾರದ ಆದೇಶ ರದ್ದು ಮಾಡುವಂತೆ ನಿಯೋಗದಿಂದ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಆ ಮನವಿಗೆ ಸಕಾರಾತ್ಮಕವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಂದಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡಿಸಿಎಸ್ಪಿಗೆ ಕರೆ ಮಾಡಿ ಮಾತನಾಡಿರುವಂತಹ ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟಕ್ಕೆ ಸಿದ್ದವಾಗುವಂತೆ ನಿಯೋಗಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರಂತೆ. ಬಲ್ಡೋಟಾ ಸ್ಟೀಲ್ ಫ್ಯಾಕ್ಟರಿ ಕಾಮಗಾರಿಗೆ ಬ್ರೇಕ್ ಬೀಳುತ್ತಾ, ಯಾಕೆಂತಂದ್ರೆ ನೋಡಿ ಶಿವರಾಜ್ ತಂಗಡಗಿ ಅವರು ಸಚಿವರು ಹಾಗೂ ಜನಪ್ರತಿನಿಧಿಗಳು ನಿಯೋಗ ತೆರಳಿ ಅಲ್ಲಿ ಕಾಮಗಾರಿ ಏನೋ ಶುರುವಾಗಿದೆ ಅದನ್ನ ಸ್ಥಗಿತ ಮಾಡಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡ್ರು. ಆ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಾನೂನು ಹೋರಾಟಕ್ಕೆ ಸಿದ್ಧ ಆಗಿ ಅಂತೇಳಿ ಕೂಡ ನಿಯೋಗಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹಿರಿಯ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಿರಿಯ, ಈಗ ಸಿಎಂ ಸಿದ್ದರಾಮಯ್ಯ ಅವರು ಸಕಾರಾತ್ಮಕವಾಗಿ ಸೂಚನೆ ಕೊಟ್ಟಿದ್ದಾರೆ, ಸ್ಪಂದಿಸಿದ್ದಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್, ಮುಂದೆ ಏನಾಗುತ್ತೆ? ಖಂಡಿತ ನಾಗೇಂದ್ರ ಬಾಬು, ಏನಂದ್ರೆ ಈಗಾಗಲೇ ಕೊಪ್ಪಳದಲ್ಲಿ ಏನು 953 ಎಕರೆ ಪ್ರದೇಶದಲ್ಲಿ ಏನು ಒಂದು ಬಲ್ಡೋಟಾ ಪ್ಲಾಂಟ್ ವಿಸ್ತರಣೆ ಏನು ಈಗಾಗಲೇ ಪ್ಲಾನ್ ನಡೆದಿತ್ತು. ಇದನ್ನ ಈಗಾಗಲೇ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿದ್ದು, ಅದರ ಜೊತೆಗೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಕಣ್ಣೀರನ್ನ ಹಾಕಿ ಈ ಒಂದು ಫ್ಯಾಕ್ಟರಿಯನ್ನ ಇಲ್ಲಿಂದ ತೊಲಗಿಸಿ ಅನ್ನುವಂತ ಒಂದು ಜಾಥಾವನ್ನು ಕೂಡ ಮಾಡಿದ್ರು. ಸದ್ಯ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇವತ್ತು ಸರ್ವ ಪಕ್ಷಗಳ ನಿಯೋಗವನ್ನ ತೆಗೆದುಕೊಂಡು ಇಲ್ಲಿರುವಂತಹ ಕೊಪ್ಪಳದ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಅವರು ಇವತ್ತು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಒಂದು ಮನವಿಯನ್ನ ಕೂಡ ಮಾಡಿದ್ದಾರೆ. ಈ ಮನವಿಯಲ್ಲಿ ಈ ಒಂದು ನಿಯೋಗಕ್ಕೆ ಏನಂದ್ರೆ ಈಗಾಗಲೇ ಸಿಎಂ ಅವರು ಒಂದು ಸಕಾರಾತ್ಮಕವಾದಂತಹ ಒಂದು ಸ್ಪಂದನೆಯನ್ನು ನೀಡಿದ್ದಾರೆ. ಅದರ ಜೊತೆಗೆ ಏನಂತಂದ್ರೆ ಈಗಾಗಲೇ ಸರ್ಕಾರದಿಂದ ಏನು ಒಂದು ಒಪ್ಪಿಗೆಯನ್ನ ನೀಡಿದೆ, ಆ ಒಪ್ಪಿಗೆಯನ್ನ ವಾಪಸ್ ಪಡ್ಕೋತೀವಿ, ಮತ್ತೆ ಏನಂತಂದ್ರೆ ಅಲ್ಲಿರುವಂತಹ ಕಾಮಗಾರಿಗಳನ್ನ ಕೂಡಲೇ ಸ್ಥಗಿತ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನ ಕೂಡ ಇಲ್ಲಿರುವಂತಹ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ಕೊಡ್ತೀನಿ ಅನ್ನುವಂತ ಒಂದು